ಈ ಹೋರಾಟವನ್ನು ಅತ್ಯಂತ ಸಮೀಪದಿಂದ ನೋಡಿದಂಥ ನನಗೆ ಇದು ಮತ್ತೊಮ್ಮೆ 1997-98ರಲ್ಲಿ ಏನು ಆರಂಭ ಆದಂಥ ಹೋರಾಟಕ್ಕೆ ಮತ್ತೆ ಧ್ವನಿ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲ ಇವತ್ತಿಗೂ ಸಹಿತ ಮಾಧ್ಯಮದವರು ಕೈಗೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ವಾಸನ ದೇಸಾಯಿ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಕೋರೋಡಿಯವರು ಇರ್ಬೋದು, ದಿವಂಗತ BS ಪಾಟೀಲ್ ಮುರುಗೋಳವರು ಇರ್ಬೋದು, ಹೀಗೆ ಅಖಂಡ ಜಿಲ್ಲೆಯ ಬಹುತೇಕ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದಕ್ಕೆ ಅವತ್ತು ನಾವೇನು ಯಶಸ್ವಿ ಕಂಡಿದ್ವಿ, ಅದರ ನಂತರ ಇವತ್ತಿನವರೆಗೂ ಆ ಯಶಸ್ಸನ್ನು ನಾವು ಮತ್ತೆ ಕಾಣಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ನೋವು ನಮಗಿದೆ. ಯಾಕಂದ್ರೆ ಕೇವಲ ಮುಳುಗಡೆ ಆರಂಭ ಆದಾಗ 1981-82ರಲ್ಲಿ 78ರ ನಂತರ ಏನು ಆರಂಭ ಆಯ್ತು, 81-82ರಲ್ಲಿ ಒಂದು ಅಂಕಿ ದಾಡ್ತಿದ್ದಲ್ಲ 5,000, 6,000, 7,000, 8,000 ಪರಿಹಾರದನ್ನ ತಗೊಂಡಂತ ಒಂದು ಎಕರೆ ಜಮೀನು ಮುಂದೆ 1 ಲಕ್ಷ ದಾಟಿದ್ದು ಅಂತ ಏನಾದರೂ ಕಾಣಬೇಕಾದ್ರೆ ಅವತ್ತು ನಡೆದಂಥ ಹೋರಾಟ ಯಾವುದು 95 ಏನು JD ಪಾಟೀಲ್ ಹೇಳಿದ್ರು, ಅವತ್ತು ನಡೆದಂಥ ಹೋರಾಟಕ್ಕೆ ಒಂದು ತಾತ್ವಿಕವಾದಂಥದ್ದೊಂದು ನೆಲೆ ಸಿಕ್ತು ಮತ್ತು ಸರ್ಕಾರ ಹೋರಾಟಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಭಾವನೆ ಬಂದಿದ್ದೇ ಆ ಸಂದರ್ಭದಲ್ಲಿ. ಹೀಗಾಗಿ ನಿರಂತರವಾಗಿ ನಡೆದಂತಹ ಹೋರಾಟ ಅದು ಒಂದು ರೀತಿ ಹೆಂಗಾಗಿತ್ತು ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಸಹಿತ ಮಾದರಿ ಆಗ್ತಕ್ಕಂಥ ಹೋರಾಟ ಆಗಿತ್ತು ಆ ಸಂದರ್ಭದಲ್ಲಿ. ಅದು ಈಗೇನು ಮುಳುಗಡೆ ಆದಂಥ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರುಗಡೆ ತಿಂಗಳಾನುಗಂಟ್ಲೆ ನಿರಂತರವಾಗಿ ಹೋರಾಟ ನಡೀತಿತ್ತು. ಪ್ರತಿದಿನ ಬೇರೆ ಬೇರೆ ಸಂಘಟನೆಗಳು ಭಾಗವಹಿಸ್ತಿದ್ದು. ಅವಾಗೂ ಸಹಿತ ನಾವು ಕಾರ್ಯನಿರತ ಪತ್ರಕರ್ತರ ಸಂಘದಿಂದಲೂ ಸಹಿತ ಪತ್ರಕರ್ತರ ಸಂಘಟನೆಯಿಂದ ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಏನಾಗ್ತಾ ಇದೆ ಅಂತಂದ್ರೆ ಇಡೀ ದೇಶದ ವ್ಯವಸ್ಥೆಯಲ್ಲಿ ನೀರಾವರಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಹುತೇಕ ಸರ್ಕಾರಗಳು ನೆಪ ಮಾತ್ರದ ಯೋಜನೆಗಳನ್ನ ಮಾಡಿದರೆ ಇನ್ನು ಕೆಲವು ನೆರೆ ಆಂಧ್ರವನ್ನ ನೋಡಿ ಕಲಿಬೇಕಾಗಿದೆ. ನಾವು ನೆರೆ ಆಂಧ್ರದಲ್ಲಿ ಅವರು ಅಣೆಕಟ್ಟುಗಳನ್ನ ಅನಧಿಕೃತವಾಗಿ ಕಟ್ಟಿ ಅಣೆಕಟ್ಟುಗಳನ್ನ ಸಹಿತ ನಿರ್ಮಾಣ ಮಾಡಿ ನೀರಾವರಿ ಯೋಜನೆಗಳನ್ನು ಸದುಪಯೋಗ ಮಾಡ್ಕೊತಾ ಇದ್ದಾರೆ. ಕೋರ್ಟ್ ಕೃಷ್ಣಾ ನ್ಯಾಯಾಧೀಕರಣ, ಬ್ರಿಜೇಶ್ ಕುಮಾರ್ ನೇತೃತ್ವದ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ನೀಡಿದ್ರು ನಂತರ ಇವತ್ತಿಗೂ ಸಹಿತ ಅನುಷ್ಠಾನ ಆಗಿಲ್ಲ ಅಂತಂದ್ರೆ ನಮ್ಮ ಇಚ್ಛಾಶಕ್ತಿ ಕೊಡ್ತೇನೋ ಅಥವಾ ನಮ್ಮನ್ನು ಆಳುವ ಸರ್ಕಾರಗಳ ನಿರ್ಲಕ್ಷ್ಯತನ ಮಾಡತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಈಗ ಮತ್ತೆ ಆರಂಭಗೊಂಡಿದೆ ಹೋರಾಟ. ಈ ಹೋರಾಟವನ್ನ ನಿಜವಾಗಲೂ ನೇತೃತ್ವ ವಹಿಸಿದವರು ಪಕ್ಷಾತೀತವಾಗಿ ಇರುವುದರಿಂದ ನನಗೆ ಭರವಸೆ ಇದೆ ಈ ಹೋರಾಟಕ್ಕೂ ಸಹ ನಿಶ್ಚಿತವಾಗಿಯೂ ಸಹ ಒಂದು ನ್ಯಾಯ ಸಿಗತೈತಿ ಅಂತಕ್ಕಂಥ ನಿಜವಾದ ನಂಬಿಕೆ ನನಗಿದೆ. ಯಾಕಂದ್ರೆ ಆ ಹೋರಾಟವನ್ನು ಕಣ್ಣಿಂದ ನಾನು ನೋಡಿದವನು, ಸಮೀಪದಿಂದ ನೋಡಿದವನು, ವರದಿ ಮಾಡಿದವನು. ಅವಾಗ ಕೆಲವು ಪತ್ರಿಕೆಗಳು ಇರ್ತಿದ್ವು, ಕೆಲವೇ ದೂರದರ್ಶನಗಳು ಇರ್ತಿದ್ವು. ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಕಷ್ಟಪಟ್ಟು ವರದಿಗಳನ್ನು ಮಾಡ್ತಿದ್ವಿ, ಅದು ಸರ್ಕಾರಕ್ಕೆ ಮುಟ್ತಿತ್ತು. ಈಗಲೂ ಸಹಿತ ಸಾಕಷ್ಟು ಮಾಧ್ಯಮ ಕ್ಷೇತ್ರ ವಿಸ್ತಾರವಾಗಿದ್ದರಿಂದ ಮತ್ತಷ್ಟು ಸಹಿತ ನಮ್ಮ ಎಲ್ಲ ಸ್ನೇಹಿತರು ಮಾಧ್ಯಮದ ಮುಖಾಂತರ ಏನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಈ ಪ್ರಚಾರಕ್ಕೂ ಸಹಿತ ಬರ್ತಕ್ಕಂಥ ದಿನಗಳಲ್ಲಿ ನಿಶ್ಚಿತವಾಗಿಯೂ ಸರ್ಕಾರ ಕಣ್ ತೆರಿತೈತಿ ಅಂತಕ್ಕಂಥ ಭಾವನೆ ನಂದಿದೆ. ಆದರೆ ಏನು ನಮಗೆ ಏನು ಕಾಡ್ತಾ ಇದೆ ಅಂತಂದ್ರೆ ಈಗ 519.6 ಒಂದು ಕಡೆ, ಆಮೇಲೆ ಇತ್ತೀಚೆಗೆ ಏನೋ ವಿರೋಧ ಪಕ್ಷಗಳು ಮತ್ತು ಸರ್ಕಾರದ ನಡುಬರಿಗೆ ನಡೀತಕ್ಕಂಥ ಏನದು 522ಕ್ಕೆ ನೀರು ನಿಂದಿರಿಸಬೇಕು, 522ವರೆಗೆ ಮಾತ್ರ ಭೂ ಸ್ವಾಧೀನ ಮಾಡ್ಕೋಬೇಕು, ಇವೆಲ್ಲ ಏನು ಗೊಂದಲಗಳಿವೆ. ಇಲ್ಲ, ಈ ಗೊಂದಲಗಳು ಯಾಕೆ ಆರಂಭ ಆದವು ಅಂತಕ್ಕಂಥದ್ದು ಆರ್ಥಿಕವಾಗಿ ಯಾವುದೇ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥದ್ದು ನಿಜ. ಯಾವುದೇ ಸರ್ಕಾರಗಳಿಗೂ ಸಹಿತ ಪ್ರತಿ ವರ್ಷ 40,000 ಕೋಟಿ ಆಗಲಿ 50,000 ಕೋಟಿ ಆಗಲಿ ನೀರಾವರಿ ಯೋಜನೆಗಳಿಗೆ ಅದು ಸೀಮಿತವಾಗಿ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾವುದೇ ಇದನ್ನ ನಾವು ವಾಸ್ತವಿಕವಾಗಿ ಒಪ್ಕೊಳ್ಬೇಕು. ಆದ್ರೆ ಹಾಗಂತ ಇಡೀ ಯೋಜನೆಯನ್ನ ಅದನ್ನ ನಿರ್ಲಕ್ಷ್ಯ ಮಾಡುವುದಾಗಲಿ ಅಥವಾ ಇಡೀ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸುವುದಾಗಲಿ ಈ ಮನೋಭಾವ ಯಾವುದೇ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಈ ಮನೋಭಾವ ಮುಂದುವರಿದ್ರೆ ಇಡೀ ಈ ಭಾಗದ ಕೃಷ್ಣಾ ಏನು ನದಿ ತೀರದ ಲಕ್ಷಾಂತರ ಜನ ಮತ್ತೆ ನಾಳೆ ಸರ್ಕಾರದ ವಿರುದ್ಧ ಬಂಡಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದಕ್ಕೆ ಯಾವುದೇ ಸರ್ಕಾರಗಳ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಕಳಕಳಿಯ ಮನವಿ.